ಫ್ರೆಂಡ್ಸ್ ನೋಡಿ, ವಾವ್, ಇವತ್ತೇ ನಾವು ಕೋಟಿಗೆಲ್ಲೋ ಅವಕಾಶ ಇದೆ ನೋಡಿ. ಮತ್ತೆ ಇವತ್ತು ಜಿಂಬಾಬ್ವೆ ಇಂಡಿಯಾ ಮ್ಯಾಚ್ ಇದೆ ಆಯಿತಾ. ನೆನ್ನೆನೂ ಜಿಂಬಾಬ್ವೆ ಇಂಡಿಯಾ ಮ್ಯಾಚ್ ಇತ್ತು. ಸೊ ಆ ಮ್ಯಾಚಲ್ಲಿ ಕೆಲವು ಗೊತ್ತಾಯ್ತು ನಮಗೆ, ಯಾರು ಆಡ್ತಾರೆ ಯಾರು ಆಡಲ್ಲ ಅಂತ ಗೊತ್ತಾಯಿತು ನೋಡಿ. ನೆನ್ನೆ ನಾನು ಬರೀ 59 ರೂಪಾಯಿ ಕಟ್ಟಿದ್ದು 70 ರೂಪಾಯಿ ಗೆದ್ದಿದ್ದೀನಿ. ನೀವೇ ನೋಡ್ತಾ ಇದ್ದೀರಾ. 59,48,157 ಜನದಲ್ಲಿ ನಾನೇ ಕರ್ನಾಟಕದವನು ಅಂದ್ಕೊಳ್ಳಿ 95,000 ಬಂದಿದ್ದೀನಿ. ಅಂದರೆ 1,00,000 ಒಳಗಡೆ ಬಂದಿದ್ದೀನಿ ನಾನು. ಅಂದರೆ ತುಂಬ ಜನ ಆಡಿರ್ತಾರೆ ಕರ್ನಾಟಕದಲ್ಲಿ. ಸೊ ಇದೆಲ್ಲ ಏನಂದರೆ, ಇವು ನಾರ್ತ್ ಇಂಡಿಯನ್ಸು ಜಾಸ್ತಿ ಆಡಿ ಜಾಸ್ತಿ ದುಡ್ಡು ಗೆಲ್ತಾರೆ. ಅವ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಹೆದರ್ಕೊಳಕ್ಕೆ ಹೋಗಲ್ಲ. ಅವ್ರು ಆಡ್ತಿರ್ತಾರೆ, ಯಾವತ್ತೋ ಒಂದಿನ ಗೆದ್ದುಬಿಡ್ತಾರೆ. ನಾನು ನೋಡಿದಂಗೆ ತುಂಬ ಜನ ಆಡಿ ಪಾಪ ಬಡವ್ರ ಮಕ್ಕಳು ಎಲ್ಲರೂ ಗೆದ್ದಿದ್ದಾರೆ. ಸೊ ಯಾರಿಗೆ ಗೊತ್ತು, ಪ್ರಯತ್ನ ಪಡೋದು ಇಂಪಾರ್ಟೆಂಟು. ಇವತ್ತು ಮ್ಯಾಚ್ ಜಿಂಬಾಬ್ವೆ ಇಂಡಿಯಾ ಇದೆ. ಇವತ್ತು ನಾನು ಆಲ್ರೆಡಿ ನೋಡಿ 59 ರೂಪಾಯಿ ಕಟ್ಟಿ 1.5 ಕೋಟಿ ಗೆಲ್ಲೋದಕ್ಕೆ ಕಂಟೆಸ್ಟ್ನಲ್ಲಿ ಜಾಯಿನ್ ಆಲ್ರೆಡಿ ಆಗಾಯಿತು. 4:15 ಮ್ಯಾಚ್ ಇದೆ ಫ್ರೆಂಡ್ಸ್. ಗೆಸ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ಒಂದು 7 ಜನನ ಫಿಕ್ಸ್ ಆಗಬೇಕು, ಇನ್ನು 4 ಜನನ ಗೆಸ್ ಮಾಡ್ಕೊಂಡು ಹೋಗಬೇಕು. ಅದು 4 ಜನ ಟ್ರಂಪ್ ಪ್ಲೇಯರ್ ಆಗಿರ್ತಾರೆ. ಏನಂದರೆ ಅವ್ರು ಅಂದ್ಕೊಂಡೇ ಇರಲ್ಲ, ಯಾರೋ ಅವ್ರನ್ನ ಹಾಕಿರಲ್ಲ. ನೀವು ಹಾಕಿದಾಗ ಮುಂದೆ ಬರೋ ಸಾಧ್ಯತೆ ಇರುತ್ತೆ ಬೇಗ. ಈ ಥರ ಟ್ರಿಕ್ಸ್ ಯೂಸ್ ಮಾಡಬೇಕು ನೀವು ನೋಡಿ. 1.5 ಕೋಟಿ ಮ್ಯಾಚ್ ಇದೆ. ನನಗೂ ಗೊತ್ತಿಲ್ಲ ಇವತ್ತು ಯಾರು ಗೆಲ್ಬೋದು ಅಂತ, ಯಾಕಂದರೆ ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ. ಸಖತ್ ಕಷ್ಟ ಇರುತ್ತೆ ಎಲ್ರಿಗೂ. ಇಂಥ ಟೈಮಲ್ಲಿ 59 ರೂಪಾಯಿ ಕಟ್ಟಿ ಆಡೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ನಿಮ್ಮಿಷ್ಟ, ಅದು ಆಡೋದು ಬಿಡೋದು ನಿಮ್ಮಿಷ್ಟ. ನಾನು ಫಸ್ಟ್ ವೀಡಿಯೋದಿಂದಲೇ ಹೇಳ್ಕೊಂಡೇ ಬರ್ತಾಯಿದ್ದೀನಿ, ಆಡಿ ಬಿಡಿ ಅದು ನಿಮ್ಮಿಷ್ಟ. ಬಟ್ ಏನೇ ನೀವು ಸ್ವಲ್ಪ ಅಮೌಂಟ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಒಂಥರ ಸರ್ಪ್ರೈಸ್ ಆಗಿ ನೀವು ಕೊಡ್ಬೋದು. ಒಂದೇ ಸರಿ ನೀವು ಕಾರ್ ತಂದು ಇಳಿಸ್ಬೋದು, ಮನೆ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಪ್ರಯತ್ನ ಮಾಡಿ, ಬಿಡೋಕ್ಕೆ ಹೋಗಬೇಡಿ. ಗೊತ್ತಿಲ್ಲ ನಿಮ್ಮದು ಟೈಮ್ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಅದು ಇವತ್ತೇ ಆಗಿರ್ಬೋದು. ಈ 3 ಗಂಟೆ ಒಳಗಡೆ 3 ಅವರ್ ಆಗುತ್ತೆ ಒಂದು ಮ್ಯಾಚ್ ಆಡೋದಕ್ಕೆ. ಮ್ಯಾಚ್ ಸ್ಟಾರ್ಟಾಗಿ ಮುಗಿಯೋಷ್ಟೊತ್ತಿಗೆ 1.5 ಕೋಟಿ ಯಾರು ಕೊಡ್ತಾರೆ ಹೇಳಿ. ಈಗ ನೀವು ಬಡ್ಡಿ ಕೊಡಬೇಕು, ಬಡ್ಡಿ ದುಡ್ಡು ತರಬೇಕು ಅಂದರೆ ಬಡ್ಡಿ ತೀರಿಸ್ಬೇಕು, ಎಲ್ಲ ಮಾಡಬೇಕು. ಇದು ಅವಕಾಶ ಇದೆ. ಬೇಗ ಬ್ಯಾನಗೀನ ಆಗ ಅಷ್ಟರಲ್ಲಿ ನೀವು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದು ಬೆಸ್ಟು ಅಂತ ನನಗನ್ಸುತ್ತೆ. ಆಡ್ತಾಯಿದ್ದೀನಿ ನೋಡಿ. ನೆನ್ನೆ ಮ್ಯಾಚ್ ಆಡಿದ್ದೀನಿ, 3 ಟೀಮ್ ಹಾಕಿದ್ದೀನಿ. ಜಸ್ಟ್ 59 ರೂಪಾಯಿ ಕಟ್ಟಿ 70 ರೂಪಾಯಿ ಗೆದ್ದಿದ್ದೀನಿ ನೋಡಿ. 1,00,000 ಒಳಗಡೆ ನಾನಿದ್ದೀನಿ. 59 ಲಕ್ಷ ಜನದಲ್ಲಿ 1,00,000 ಒಳಗಡೆ ನಾನಿದ್ದೀನಿ. ತುಂಬ ಜನ ಆಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಆಡಿ ಪ್ರಯತ್ನ ಮಾಡಿ ನೋಡಿ. ಈ ಟೀಮಲ್ಲಿ ಎಷ್ಟು ಜನ ಹಾಕಿದ್ದಾರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನನಗೆ ಜಸ್ಟ್ ಮೇಲ್ಗಡೆ ಪ್ಲೇಯರ್ಸು ಆಡಲಿಲ್ಲ. ಆಡಿದ್ದಿದ್ರೆ ನಾನು ನಿಜವಾಗ್ಲೂ ಒಂದು 15,000 1,000 ಒಳಗಡೆ ಬರ್ತಿದ್ದೆ. ಪಕ್ಕ ಒಂದು 10,000 20,000 ಬರ್ತಾಯಿತ್ತು ತುಂಬ ಚೆನ್ನಾಗಾಗಿದ್ರೆ ಆಯಿತಾ. ಸೊ ಇವತ್ತು ನೆನ್ನೆ ಗೊತ್ತಾಗಿರುತ್ತೆ ನಿಮಗೆ ಪ್ಲೇಯರ್ಸ್ ಯಾರು ಆಡ್ತಾರೆ ಯಾರು ಆಡಲ್ಲ. ಇದು ಆ್ಯಕ್ಚುಲಿ ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಬೌಲರ್ಸೇ ಚೆನ್ನಾಗಿ ಆಡ್ತಾರೆ ನೋಡಿ. ಎಲ್ಲರೂ ಡ್ರೀಮ್ ಟೀಮಲ್ಲಿದ್ದಾರೆ ಬೌಲರ್ಸು. ಸೊ ಹಂಗೆ ನಿಮ್ಗೊಂಥರ ಐಡಿಯಾ ಸಿಗುತ್ತೆ. ಈಗ ನೆನ್ನೆ ಆಡಿರೋದು ಕಂಪೇರ್ ಮಾಡ್ಕೊಂಡು ಇವತ್ತು ಮ್ಯಾಚ್ ಹಾಕ್ಬೋದು 20 ಟೀಮು ಹಾಕ್ಬೋದು. ನಿಮ್ಮಿಷ್ಟ, ಹೇಗೆ ಬೇಕಾದ್ರೂ ಹಾಕ್ಬೋದು. ಒಂದು ಟೀಮು ಹಾಕ್ಬೋದು. ಗೆಲ್ಲೋನು 1 ಟೀಮ್ ಆದರೂ ಗೆಲ್ತಾನೆ, 20 ಟೀಮ್ ಆದರೂ ಗೆಲ್ತಾನೆ. ಗೆಸ್ಸಿಂಗ್ ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಇವತ್ತಂತೂ ಚೆನ್ನಾಗಿದೆ. ನೆನ್ನೆ ಒಂದು ಮ್ಯಾಚ್ ಆಗಿತ್ತು, ಮತ್ತು ಇವತ್ತು ಮ್ಯಾಚ್ ಇದೆ. ಇವತ್ತು ಜಸ್ಟ್ 4:15 ನಾನಂತೂ ಕಾಯ್ತಾಯಿದ್ದೀನಿ. ಒಳ್ಳೆ ಗೆಸ್ಸಿಂಗ್ ಹಾಕಿ ಬಿಟ್ಬಿಡ್ತೀನಿ. ಇನ್ನು ಮುಂದೆ ನಿಮ್ಗೆ ಒಳ್ಳೊಳ್ಳೆ ಟ್ರಿಕ್ಸೇ ಕೊಡ್ತೀನಿ ನೋಡಿ. ಡ್ರೀಮ್ ಟೀಮಲ್ಲಿ ಎಲ್ಲರೂ ಇರಬೇಕು. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಷ್ಟು ಚೆನ್ನಾಗಿ ಗೆಸ್ ಮಾಡಬೇಕು. ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನೋಡಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ದುಡ್ಡು ಅಷ್ಟೇ. ದುಡ್ಡು ಬೇಕಂದ್ರೆ ನಾವೇನು ಬೇಕಾದ್ರೂ ಮಾಡ್ತೀವಿ. ರೀಲ್ಸ್ ನೋಡ್ಕೊಂಡು ಇಂಟ್ರೆಸ್ಟ್ ಇಲ್ಲ. ದುಡ್ಡು 1.5 ಕೋಟಿ ಯಾರು ಕೊಡ್ತಾರೆ 3 ಅವರ್ಗೆ? ದುಡ್ಡೇ ದೊಡ್ಡಪ್ಪ. ಅದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಲೈಕ್ ಅನಿಸಿದ್ರೆ ಮಾಡಿ, ಇಲ್ಲ ಬಿಟ್ಬಿಡಿ. ಸುಮ್ಮನೆ ಓಡಾಡ್ಕೊಂಡಿದ್ರೆ ಏನು ಯೂಸ್ ಇಲ್ಲ. ಸ್ವಲ್ಪ ಗ್ಯಾಪಲ್ಲಿ ದುಡ್ಡು ಮಾಡ್ಕೋಬೇಕು. ಈ ಟೈಮ್ ಇದೆಯಲ್ಲ, ಒಳ್ಳೆ ಏಜಲ್ಲೇ ದುಡ್ಡು ಮಾಡ್ಕೋಬೇಕು. ಆಮೇಲೆ ಆದರೆ ಆಗೋಲ್ಲ. ಎಷ್ಟೋ ನಿಮಗೆ ಅಕ್ಕ ತಂಗಿರೆಲ್ಲ ಇರ್ತಾರೆ, ಅವ್ರು ಮದುವೆ ಮಾಡೋಕ್ಕೆ